ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಫೆಬ್ರವರಿ 28ರಂದು ಶುರುವಾದ ಮಧ್ಯಪ್ರಾಚ್ಯದ ಯುದ್ಧ ಹಲವು ದೇಶಗಳ ಮೇಲೆ ನೇರವಾಗಿ ಪರಿಣಾಮ ಬೀರಿದೆ. ಯುದ್ಧ ನಡೆದ ದೇಶಗಳಲ್ಲಿ ಜೀವಹಾನಿ, ಆಸ್ತಿ-ಪಾಸ್ತಿ ನಷ್ಟ ಒಂದ್ ಕಡೆ ಆದರೆ, ಯುದ್ಧದಲ್ಲಿ ಭಾಗಿಯಾಗದ ದೇಶಗಳ ಜನರು ಪರೋಕ್ಷವಾಗಿ ಕಷ್ಟ ನಷ್ಟಗಳಿಗೆ ತುತ್ತಾಗಿದ್ದಾರೆ. ಒಂದ್ ಕಡೆ ವಿಪರೀತ ಬೆಲೆ ಏರಿಕೆ, ಮತ್ತೊಂದ್ ಕಡೆ ಇಂಧನದ ಅಭಾವ. ಇವೆಲ್ಲದರ ಮಧ್ಯೆ ಹೋಟೆಲ್ ಉದ್ಯಮ, ಖಾಸಗಿ ಸಾರಿಗೆ ವ್ಯವಸ್ಥೆ ನೆಲಕಚ್ಚಿದೆ. ಸಾವಿರಾರು ಹೋಟೆಲ್ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಆಟೋ ಓಡಿಸಿ ಬದುಕ್ತಾ ಇದ್ದ ಕುಟುಂಬಗಳ ಸಂಕಟ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಯುದ್ಧ ಆರಂಭವಾದ ಒಂದೇ ವಾರದಲ್ಲಿ ಆಟೋ ಗ್ಯಾಸ್ ಕೊರತೆ ಉಂಟಾಗಿತ್ತು. ಕರ್ನಾಟಕದಲ್ಲೂ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಲೂ ಆಟೋ ಗ್ಯಾಸ್ ಬಂಕ್ಗಳ ಮುಂದೆ ಮೈಲಿಗಟ್ಟಲೆ ಆಟೋಗಳು ಮಧ್ಯರಾತ್ರಿವರೆಗೆ ಸಾಲುಗಟ್ಟಿ ನಿಂತ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಅದರ ಜೊತೆಗೆ ದರ ಹೆಚ್ಚಳದ ಬಿಸಿಯೂ ಸೇರಿ ಆಟೋ ಚಾಲಕರ ಹೊಟ್ಟೆ ಮೇಲೆ ಹೊಡೆತ ಬಿದ್ದಿದೆ. ಯುದ್ಧ ಆರಂಭವಾಗುವುದಕ್ಕೂ ಮುನ್ನ 69 ರೂಪಾಯಿ ಆಸುಪಾಸಿದ್ದ ಗ್ಯಾಸ್ ದರ ಏಕಾಏಕಿ ಮನಬಂದಂತೆ ಏರಿಕೆಯಾಗಿದೆ. 120 ರೂಪಾಯಿವರೆಗೂ ಮಾರಾಟ ಮಾಡಲಾಗ್ತಾ ಇದೆ. ಇದು ನಿಜಕ್ಕೂ ಅಡಿಗೆ ಬಿದ್ದವನ ಮೇಲೆ ಆಳಿಗೊಂದು ಕಲ್ಲು ಎಂಬಂತಾಗಿದೆ. ಮೊದಲೇ ಗ್ಯಾಸ್ ಸಿಗದೆ ದಿನದ ದುಡಿಮೆ ಕಳೆದುಕೊಂಡಿದ್ದ ಚಾಲಕರಿಗೆ ಮತ್ತಷ್ಟು ಹೊರೆಯಾಗಿದೆ. ಬೆಂಗಳೂರಲ್ಲಿ ಮೆಟ್ರೋ ಶುರುವಾದಾಗ ಆಟೋ ಚಾಲಕರಿಗೆ ಹೊಡೆತ ಬೀಳಲಿದೆ ಎಂಬ ಆತಂಕ ಸೃಷ್ಟಿಯಾಗಿತ್ತು. 3 ವರ್ಷದ ಹಿಂದೆ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಶುರುವಾದಾಗ ಮತ್ತಷ್ಟು ಆತಂಕ ಹೆಚ್ಚಾಗಿತ್ತು. ಆನಂತರ ಬೈಕ್ ಟ್ಯಾಕ್ಸಿ ನಮ್ಮ ದುಡಿಮೆಗೆ ಕಲ್ಲು ಹಾಕಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ಆದರೂ ಹೇಗೋ ಆಟೋ ಓಡಿಸಿ ಬದುಕು ನಡೆಸಿರುವ ವರ್ಗಕ್ಕೆ ಹೊಸ ಸವಾಲು ಎದುರಾಗಿದೆ. ಆದರೆ ಚುನಾವಣೆಯ ಸಮಯದಲ್ಲಿ ಆಮಿಷ ಒಡ್ಡಿ ಹಣ, ಸರಕುಗಳನ್ನು ಹಂಚುವ ರಾಜಕಾರಣಿಗಳು, ಶಾಸಕರು, ಸಂಸದರು, ಮಂತ್ರಿಗಳು ಆಟೋ ಚಾಲಕರ ನೋವಿಗೆ ಸ್ಪಂದಿಸ್ತಾ ಇಲ್ಲ ಎಂಬುದು ನಿಜಕ್ಕೂ ದುಃಖದ ಸಂಗತಿ. ಗ್ಯಾಸ್ ಕೊರತೆಗೆ ರಾಜ್ಯ ಸರ್ಕಾರವಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಬದಲಿ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ಬದುಕಿಗೆ ನೆರವಾಗುವ ಮಾನವೀಯತೆ ತೋರುವ ಅಗತ್ಯ ಇದೆ. ನಗರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಸಾಲ ಮಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತಿರುವ ಆಟೋ ಕುಟುಂಬಗಳು ಲಕ್ಷಾಂತರ ಇವೆ. ದಿನಕ್ಕೆ 1000 ರೂಪಾಯಿ ದುಡಿದ್ರೆ ಅದರಲ್ಲಿ ಅರ್ಧದಷ್ಟು ಸಾಲಕ್ಕೆ, ಮನೆ ಖರ್ಚಿಗೆ ವ್ಯಯವಾಗುತ್ತೆ. ಅದರ ಮಧ್ಯೆ ಕುಟುಂಬದ ನಿರ್ವಹಣೆ, ಮಕ್ಕಳ ಶಿಕ್ಷಣ, ಮದುವೆ, ಹೀಗೆ 108 ಕರ್ತವ್ಯಗಳಿರುತ್ತವೆ. ಈಗ ದುಡಿಮೆ ನೆಲಕಚ್ಚಿದ ದುಸ್ಥಿತಿ ಬಂದೊದಗಿದೆ. ಮುಂದಿನ ತಿಂಗಳು ಮಕ್ಕಳಿಗೆ ಶಾಲೆಗಳಿಗೆ ದಾಖಲಾತಿ, ಪುಸ್ತಕ ಖರೀದಿ, ಫೀಸು, ಹೀಗೆ ಹಣ ಹೊಂದಿಸಬೇಕಾದ ಅಗತ್ಯ. ದುಡಿಮೆಗೆ ಕಲ್ಲು ಬಿದ್ದ ಇಂತಹ ಸಂಕಷ್ಟದ ಸಮಯದಲ್ಲಿ ಸರ್ಕಾರ ಆಟೋ ಕುಟುಂಬಗಳ ನೆರವಿಗೆ ಧಾವಿಸಬೇಕಿದೆ. ಆ ಕುಟುಂಬಗಳ ಹಸಿವು ನೀಗಿಸುವ ಕೆಲಸವನ್ನಾದರೂ ಸರ್ಕಾರ ಮಾಡಬೇಕಿದೆ. ದಿನಸಿ ಕಿಟ್ಗಳನ್ನು ನೀಡೋ ಮೂಲಕ ಅಥವಾ ಹಣಕಾಸಿನ ಸಬ್ಸಿಡಿ ನೀಡುವ ಮೂಲಕ ಬಡ ಕುಟುಂಬಗಳ ರಕ್ಷಣೆಗೆ ಮುಂದಾಗಬೇಕಿದೆ. ಈಗಾಗಲೇ ಕೆಲವು ಖಾಸಗಿ ಸಂಸ್ಥೆಗಳು, ವ್ಯಕ್ತಿಗಳು, ಸಿನಿಮಾ ನಟರು ಕೆಲವು ಕಡೆ ಕಿಟ್ ವಿತರಣೆ ಮಾಡಿದ್ದಾರೆ. ಯುದ್ಧ ಆರಂಭಕ್ಕೂ ಮುನ್ನ ಬೆಂಗಳೂರು ನಗರವೊಂದಕ್ಕೆ 4 ಟನ್ LPG ಸಪ್ಲೈ ಆಗ್ತಾ ಇತ್ತು. ಅದೀಗ 2 ಟನ್ಗೆ ಇಳಿದಿದೆ. ಪೂರೈಕೆ ಇಲ್ಲದ ಕಾರಣ ನಗರದಲ್ಲಿ ಅರ್ಧದಷ್ಟು ಬಂಕ್ಗಳು ಮುಚ್ಚಿವೆ. ಬಂಕ್ಗಳು ಸರ್ಕಾರ ನಿಗದಿ ಮಾಡಿದ ಬೆಲೆಗೆ ಮಾರಾಟ ಮಾಡ್ತಾ ಇಲ್ಲ. ದುಪ್ಪಟ್ಟು ಬೆಲೆಗೆ ಗ್ಯಾಸ್ ಹಾಕಿಸಿಕೊಂಡ ಚಾಲಕರು ಸಹಜವಾಗಿಯೇ ಪ್ರಯಾಣಿಕರಿಂದ ಹೆಚ್ಚು ಹಣ ನಿರೀಕ್ಷೆ ಮಾಡ್ತಾರೆ. ಹೆಚ್ಚು ಹಣ ತೆರಲಾಗದ ಮಂದಿ ಆಟೋ ಪ್ರಯಾಣವನ್ನ ತಗ್ಗಿಸಿದ್ದಾರೆ. ಗ್ಯಾಸ್ ಸಿಕ್ಕರೂ ಗ್ರಾಹಕರು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಗದಿತ ದರಕ್ಕಿಂತ ಹೆಚ್ಚಿಗೆ ವಸೂಲಿ ಮಾಡ್ತಾ ಇರೋರ ವಿರುದ್ಧ ಸರ್ಕಾರ ಯಾವ ಕ್ರಮವನ್ನು ಜರುಗಿಸ್ತಾ ಇಲ್ಲ. ಇತ್ತ ಆಟೋ ಚಾಲಕರ ನೆರವಿಗೂ ಬರ್ತಾ ಇಲ್ಲ. ಇದು ನಿಜಕ್ಕೂ ಅನ್ಯಾಯ. ಯುದ್ಧ ಯಾವಾಗ ನಿಲ್ಲುತ್ತೆ, ಯಾವಾಗ ಇಂಧನ ಪೂರೈಕೆ ಸಹಜ ಸ್ಥಿತಿಗೆ ಬರಲಿದೆ ಎಂಬುದು ಖಾತ್ರಿ ಇಲ್ಲ. ಸಹಜ ಸ್ಥಿತಿಗೆ ಬಂದರೂ ದುಡಿಮೆ ಇಲ್ಲದ ಈ ದಿನಗಳಲ್ಲಿ ಆದ ನಷ್ಟ ಸಾಲದ ರೂಪದಲ್ಲಿ ಕಾಡಲಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಆಟೋ ಚಾಲಕರ ಪರಿಸ್ಥಿತಿ ಚಿಂತಾಜನಕವಾಗಲಿದೆ. ಆತ್ಮಹತ್ಯೆಗಳಂತಹ ದುರಂತಗಳು ನಡೆಯಕೂಡದು. ಚುನಾವಣೆಯಲ್ಲಿ ಹಣ ಹಂಚುವ ರಾಜಕಾರಣಿಗಳು ತಮ್ಮ ಕ್ಷೇತ್ರದ ಮತದಾರರು ಸಂಕಷ್ಟದಲ್ಲಿರುವಾಗ ಸ್ಪಂದಿಸುವ ಮೂಲಕ ನಿಜ ನಾಯಕರಾಗಬೇಕಿದೆ. ಸರ್ಕಾರ ತಕ್ಷಣ ಆಟೋ ಚಾಲಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಅಗತ್ಯ ಇದೆ.
ಒಟ್ಟಾರೆಯಾಗಿ ಫೆಬ್ರವರಿ 28ರಂದು ಶುರುವಾದ ಮಧ್ಯಪ್ರಾಚ್ಯ ಯುದ್ಧ ಹಲವು ದೇಶಗಳ ಮೇಲೆ ನೇರವಾಗಿ ಪರಿಣಾಮ ಬೀರಿದೆ. ಯುದ್ಧ ನಡೆದ ದೇಶಗಳಲ್ಲಿ ಜೀವಹಾನಿ, ಆಸ್ತಿ-ಪಾಸ್ತಿ ನಷ್ಟ ಒಂದ್ ಕಡೆಯಾದ್ರೆ, ಯುದ್ಧದಲ್ಲಿ ಭಾಗಿಯಾಗದ ದೇಶಗಳ ಜನರು ಪರೋಕ್ಷವಾಗಿ ಕಷ್ಟ ನಷ್ಟಗಳಿಗೆ ತುತ್ತಾಗಿದ್ದಾರೆ. ಒಂದ್ ಕಡೆ ವಿಪರೀತ ಬೆಲೆ ಏರಿಕೆ, ಮತ್ತೊಂದ್ ಕಡೆ ಇಂಧನದ ಅಭಾವ. ಇವೆಲ್ಲದರ ಮಧ್ಯೆ ಹೋಟೆಲ್ ಉದ್ಯಮ, ಖಾಸಗಿ ಸಾರಿಗೆ ವ್ಯವಸ್ಥೆ ನೆಲಕಚ್ಚಿದೆ. ಸಾವಿರಾರು ಹೋಟೆಲ್ ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಆಟೋ ಓಡಿಸಿ ಬದುಕ್ತಾ ಇದ್ದ ಕುಟುಂಬಗಳ ಸಂಕಟ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಆದಷ್ಟು ಬೇಗ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅನ್ನೋದೇ ನಮ್ಮ ಆಶಯ.